ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಯಮಕನಮರಡಿ ಪಟ್ಟಣದ ವಿವಿಧೆಡೆಗಳಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ವಿಭಿನ್ನ ಹಾಗೂ ವಿಶಿಷ್ಟ ಪೂರ್ಣವಾಗಿ ಆಚರಿಸಲಾಯಿತು. ಗಣ್ಯರು ಭುವನೇಶ್ವರಿ ದೇವಿಯ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿದರು. ಯಮಕನಮರಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ 66ನೇ ಕರ್ನಾಟಕ ರಾಜ್ಯೋತ್ಸವವನ್ನ ಅತ್ಯಾದರಗಳಿಂದ ಆಚರಿಸಲಾಯಿತು. ಗ್ರಾಮೀಣ ವಲಯದಲ್ಲಿ ಶಾಲಾ ಮಕ್ಕಳು ಕನ್ನಡದ ತೇರಿನ ಭವ್ಯ ಮೆರವಣಿಗೆಯನ್ನ ನಡೆಸಿ ಕನ್ನಡ ಪರ ಘೋಷಣೆಗಳನ್ನ ಕೂಗುವುದರೊಂದಿಗೆ ವಿವಿಧ ನೃತ್ಯ ಛದ್ಮವೇಷಗಳಲ್ಲಿ ವಿದ್ಯಾರ್ಥಿಗಳು ಎಲ್ಲರ ಗಮನ ಸೆಳೆದ್ರು. ಹಲವಾರು ಗ್ರಾಮಗಳ ಪ್ರಮುಖ ಬೀದಿಗಳಲ್ಲಿ ರಾಜ್ಯೋತ್ಸವದ ಮೆರವಣಿಗೆಗಳನ್ನ ನಡೆಸಿದ್ರು. ಶಾಲಾ ಮಕ್ಕಳ ವಾದ್ಯ ಮೇಳಗಳು ಕರೋನಾ ಕರಿನೆರಳನ್ನ ಮರೆಮಾಚಿಸಿ ಹೊಸ ಜೀವನಕ್ಕೆ ಭದ್ರ ಬುನಾದಿ ಹಾಕಿದ ಮಕ್ಕಳ ನೃತ್ಯಗಳು ಆಕರ್ಷಕವಾಗಿದ್ದವು. ಎಲ್ಲರ ಗಮನ ಸೆಳೆದರು ಮಕ್ಕಳು. ಬಹುತೇಕ ಕಳೆದೆರಡು ವರ್ಷಗಳಿಂದ ಶಾಲಾ ಮಕ್ಕಳು ಮೆರವಣಿಗೆ ಸೇರಿದಂತೆ ರಾಜ್ಯೋತ್ಸವ ಸೇರಿದಂತೆ ಯಾವುದೇ ಸಮಾರಂಭಗಳನ್ನ ನಡೆಸದೇ ಇದ್ದಿದ್ದರಿಂದ ಶಾಲಾ ಮಕ್ಕಳು ಇಂದು ಛದ್ಮವೇಷದಲ್ಲಿ ತಮ್ಮ ವಿಶೇಷ ಪೋಷಾಕಿನಿಂದ ನೋಡುಗರ ಗಮನ ಸೆಳೆದ್ರು. ಕೊರೋನಾ ಹೆಮ್ಮಾರಿಯ ಕಹಿ ನೆನಪುಗಳನ್ನ ಮರೆಮಾಚಿಸಿದ್ರು. ಇನ್ನೊಂದೆಡೆ ಕೆಲ ಗ್ರಾಮಗಳಲ್ಲಿ ರಾಜ್ಯೋತ್ಸವದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಭಾವಚಿತ್ರಗಳು ರಾರಾಜಿಸಿದವು. ಕೆಲವೆಡೆ ಅವರ ಅಗಲಿಕೆಯ ನೆನಪು ಎಲ್ಲರನ್ನೂ ಕಾಡುವಂತಿತ್ತು. ಕೆಲ ಗ್ರಾಮಗಳಲ್ಲಿ ಕನ್ನಡ ಪರ ಸಂಘಟನೆಗಳ ಸದಸ್ಯರು ಚಿತ್ರನಟ ಪುನೀತ್ ರಾಜ್ಕುಮಾರ್ ಅಗಲಿಕೆಯಿಂದ ಸರಳವಾಗಿ ಶ್ರೀ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸರಳವಾಗಿ ರಾಜ್ಯೋತ್ಸವವನ್ನ ಆಚರಿಸಲಾಯಿತು. ಯಮಕನಮರಡಿ, ಕೋಚರಿ, ಹೆಬ್ಬಾಳ್, ಉಳ್ಳಾಗಡ್ಡಿ, ಖಾನಾಪುರ್, ಗೋಟೂರ್, ಪಾಶ್ಚಾಪುರ್, ಹತ್ತರ್ಗಿ, ನರ್ಸಿಂಗ್ಪುರ್, ಕುರಣಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ರಾಜ್ಯೋತ್ಸವವನ್ನ ಆಚರಿಸಲಾಯಿತು. ಚಿಂಚಣಿಯ ಸಿದ್ಧ ಸಂಸ್ಥಾನ ಮಠದಲ್ಲಿ ಗಡಿ ಕನ್ನಡಿಗರ ಬಳಗದ ಸಹಯೋಗದೊಂದಿಗೆ ಸಿದ್ಧಪ್ರಭು ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಚಲನಚಿತ್ರ ನಿರ್ದೇಶಕ ಟಿ.ಎಸ್. ನಾಗಾಭರಣ ಅವರು ಮುಸ್ಲಿಂ ದೇಹ ಕನ್ನಡ ಮನಸ್ಸು ಎಂಬ ಪುಸ್ತಕವನ್ನು ಬಿಡುಗಡೆಗೊಳಿಸಿದರು. ಕಂಪ್ಯೂಟರ್ ಯುಗದಲ್ಲಿಂದು ನಮ್ಮ ನೆನಪುಗಳ ಮೇಲೆ ಯಂತ್ರಗಳು ಆಕ್ರಮಿಸುತ್ತಿದ್ದು ಯಂತ್ರ ಮಾನವನನ್ನಾಗಿ ಮಾಡುತ್ತಿವೆ. ಆದ್ದರಿಂದ ಸರ್ಕಾರ ಕನ್ನಡ ಕಟ್ಟಲು ಸಾಧ್ಯವಿಲ್ಲ. ಸಮುದಾಯದಿಂದಲೇ ಕನ್ನಡ ಕಟ್ಟಲು ಸಾಧ್ಯ. 3,000 ಭಾಷೆಗಳಲ್ಲಿ ಈಗ ಕೇವಲ 700 ಭಾಷೆಗಳು ಮಾತ್ರ ತನ್ನ ಉಳಿವಿಗಾಗಿ ಕಾರ್ಯನಿರ್ವಹಿಸುತ್ತಿದ್ದು ನಮ್ಮ ಕನ್ನಡ ಭಾಷೆಯು ಇದೇ ಸಾಲಿನಲ್ಲಿದೆ. ಆದ್ದರಿಂದ ಈ ಕ್ಷಣದಲ್ಲಿ ನಾವು ತಂತ್ರಜ್ಞಾನ ಬಳಸಿಕೊಂಡು ಅದರ ಮುಖಾಂತರ ಮುಂದಿನ ಭವಿಷ್ಯದ ಕನ್ನಡಿಗರನ್ನ ಗುರಿಯಾಗಿಟ್ಟುಕೊಂಡು ಅವರಿಗೆ ಬೇಕಾಗುವ ಎಲ್ಲಾ ಸಲಕರಣೆಗಳನ್ನ ಸಿದ್ಧ ಮಾಡಿ ಅವರ ಮನಸ್ಸಿನ ಮೇಲೆ ಅಗಾಧವಾದ ಪರಿಣಾಮವನ್ನುಂಟು ಮಾಡಿ ಅದರ ಮುಖಾಂತರ ಕನ್ನಡ ಭಾಷೆಯನ್ನು ಮತ್ತೊಮ್ಮೆ ಮರುನಿರ್ಮಾಣ ಮಾಡಬೇಕೆಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಚಲನಚಿತ್ರ ನಿರ್ದೇಶಕ ಟಿ.ಎಸ್. ನಾಗಾಭರಣ ತಿಳಿಸಿದ್ರು. ಅವರು ಚಿಂಚಣಿಯ ಸಿದ್ಧ ಸಂಸ್ಥಾನ ಮಠದಲ್ಲಿ ಗಡಿ ಕನ್ನಡಿಗರ ಬಳಗ ಸಹಯೋಗದೊಂದಿಗೆ ಸಿದ್ಧಪ್ರಭು ಕನ್ನಡ ಭವನದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಹಾಗೂ ಮುಸ್ಲಿಂ ದೇಹ ಕನ್ನಡ ಮನಸ್ಸು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡುತ್ತಿದ್ರು. 107 ಭಾಷೆಗಳು ಪ್ರಚಲಿತವಿವೆ ಅನ್ನುವಂತೆ ಸುಮ್ಮನೆ ಯೋಚನೆ ಮಾಡಿ. ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಸ್ಥಾನದಲ್ಲಿ ಬೆಂಗಳೂರು ಈ 107 ಭಾಷೆಗಳನ್ನು ಮಾತಾಡ್ತಾ ಇದೆ. ಎರಡನೇದು 198 ಭಾಷೆಗಳು. ಸುಮ್ಮನೆ ಯೋಚನೆ ಮಾಡಿ. ಹಾಗಾದರೆ ಕನ್ನಡದ ನಾಳೆ ಏನು? ನಾನು ಗಂಭೀರ ಪ್ರಶ್ನೆಗೆ ಉತ್ತರ ಹೋಗ್ತೇನೆ. ನಿಜ, ಇಲ್ಲಿಯ ಸಮಸ್ಯೆಗಳು ಬೇರೆ, ಗಡಿಯಲ್ಲಿರುವ ಸಮಸ್ಯೆಗಳು ಬೇರೆ, ಇಲ್ಲಿಯ ಆಚೆಗಿರುವ ಸಮಸ್ಯೆಗಳು ಬೇರೆ, ನಗರಗಳಲ್ಲಿ ಇಲ್ಲ ಯಾವ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ ಅದೇ ಬೇರೆ. ಆರಂಭದಲ್ಲಿ ಅಲ್ಲಮಪ್ರಭು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಸ್ವಾಗತ ಗೀತೆ ಮತ್ತು ಚಿಕ್ಕೋಡಿಯ ಸಂಪಾದನಾ ಮಹಾಸ್ವಾಮಿ ಹಾಗೂ ಚಿಂಚಣಿಯ ಅಲ್ಲಮಪ್ರಭು ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ರಾಜ್ಯೋತ್ಸವ ಕಾರ್ಯಕ್ರಮದ ಪ್ರಾರಂಭದಲ್ಲಿ ವೇದಿಕೆಯಲ್ಲಿನ ಗಣ್ಯರಿಂದ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಲಾಯಿತು. ಈ ಸಂದರ್ಭದಲ್ಲಿ
ಅಲ್ಲಮಪ್ರಭು ಶ್ರೀಗಳು ಪ್ರಾಸ್ತಾವಿಕವಾಗಿ ಮಾತನಾಡಿ, ಕರ್ನಾಟಕದಲ್ಲಿ ಕನ್ನಡ ಮಾತೃಭಾಷೆಗೆ ಸಾರ್ವಭೌಮ ಎಂಬುದನ್ನು ಪ್ರತಿಯೊಬ್ಬ ಕನ್ನಡಿಗರು ಗರ್ವದಿಂದ ಕೇಳಬೇಕೆಂದು ತಿಳಿಸಿ, ಬೆಂಗಳೂರಿನಲ್ಲಿರುವ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಶಾಖೆಯನ್ನು ಗಡಿನಾಡು ನಿಪ್ಪಾಣಿ ಅಥವಾ ಚಿಕ್ಕೋಡಿಯಲ್ಲಿ ಪ್ರಾರಂಭಿಸುವುದರೊಂದಿಗೆ ಗಡಿಯಲ್ಲಿ ಕನ್ನಡ ಶಾಲೆಗಳಿಗೆ ಮರು ಜೀವ ತುಂಬಬೇಕು ಎಂದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರಾಗ ಆ ಅಭಿವೃದ್ಧಿ ಪ್ರಾಧಿಕಾರ ಇರ್ತಕ್ಕಂಥದ್ದು ನಮ್ಮ ನಾಡಿನ ಶಕ್ತಿ ಕೇಂದ್ರ ಅಲ್ಲಿರಲಿ. ಆದ್ರೆ ಅದರ ಒಂದು ಶಾಖೆಯನ್ನ ನಮ್ಮ ಗಡಿನಾಡಿಗೆ ಮಾಡಬೇಕು. ಯಾಕಂತಂದ್ರೆ ಅದ್ರ ಶಾಖೆ ನಿಪ್ಪಾಣಿ ಮಾಡಲಿ, ಇಲ್ಲ ಚಿಕ್ಕೋಡಿ ಮಾಡಲಿ, ಇಲ್ಲ ಮತ್ತೊಂದು ಊರಾಗ ಮಾಡಲಿ. ನಮ್ಮ ಪಾಟೀಲ್ ಕುಂಟಪ್ಪ ಬಯಸಿದ್ರು, ಏನ್ ಬಯಸಿದ್ರು ಅಂತಂದ್ರೆ ನಿಪ್ಪಾಣಿನೇ ಬಹಳಷ್ಟು ಮುಖ್ಯ ಆಗಬೇಕು ಎಲ್ಲದಕ್ಕೂ ಅಂತ. ಆ ನಿಟ್ಟಿನಲ್ಲಿ ಅಂತ ಒಂದು ಪರಿಸ್ಥಿತಿ ಈ ಸದ್ಯ ಏನ್ ಸಾಹಿತ್ಯ ಬಳಗ ಕೂಡಿದೆ, ಇರತಕ್ಕಂಥ ಜನ ಅದಾರೆ, ಆ ನಂತರ ಈ ಮಠ ಇದೆ. ಇದರಿಂದ ಸದ್ಯ ಒಂದು 30% ಕನ್ನಡ ಬಹಳಷ್ಟು ವ್ಯಾಪಕವಾಗಿ ಬೆಳೆದೈತೆ. ರಾಜ್ಯೋತ್ಸವದ ಸಮಾರಂಭದಲ್ಲಿ ಬೆಳಗಾವಿಯ ಅಂಜುಮನ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಚ್.ಐ. ತಿಮ್ಮಾಪುರ್, ಕೆಎಲ್ಇ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ರಾಜಶೇಖರ್, ಡಾಕ್ಟರ್ ದಯಾನಂದ ನೂಲಿ, ಡಾಕ್ಟರ್ ಪಿಜಿ ಕೆಂಪಣ್ಣವರ್, ಸುಬ್ರಾವ್ ಎಂಟೆತ್ತಿನವರ್, ಎಸ್ಟಿ ಲಗಾರೆ, ಎಸ್ಎಸ್ ಕುಂಬಾರ್, ಸಂಜು ಬಡಿಗೇರ್, ಗಣೇಶ್ ಮೋಪಗಾರ್, ನಾಗೇಶ್ ಮಾಳಿ, ನಿಪ್ಪಾಣಿ ತಹಶೀಲ್ದಾರ್ ಡಾಕ್ಟರ್ ಮೋಹನ್ ಭಸ್ಮೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ರೇವತಿ ಮಠದ್, ಈರಣ್ಣ ಶಿರ್ಗಾವಿ ಸೇರಿದಂತೆ ಕನ್ನಡ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಎಂಬಿ ಚಿಂಚನೆ, ಸತ್ಯಂ ನ್ಯೂಸ್, ಸದಲ್ಗಾ. ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದ ಭಾರತ ಬ್ಯಾಂಕಿನ ಸಭಾಭವನದಲ್ಲಿ 19ನೇ ಸರ್ವಸಾಧಾರಣ ಸಭೆ ಜರುಗಿತು. ಪ್ರಸಕ್ತ ಸಾಲಿನಲ್ಲಿ ಭಾರತ ಬ್ಯಾಂಕಿಗೆ 28,63,000 ರೂಪಾಯಿ ಲಾಭ ಬಂದಿದೆ ಎಂದು ಈರನಗೌಡ ಪಾಟೀಲ್ ಮಾಹಿತಿ ನೀಡಿದರು. ಭಾರತ್ ಬ್ಯಾಂಕಿನ ಸಾಮಾಜಿಕ ಸೇವೆಗೆ ಜನಮನ್ನಣೆ. ಪ್ರಸಕ್ತ ಸಾಲಿನಲ್ಲಿ ಭಾರತ್ ಬ್ಯಾಂಕ್ಗೆ 28,63,000 ನಿವ್ವಳ ಲಾಭ. ಜನರು ಜನರಿಗಾಗಿ ಜನರಿಗೋಸ್ಕರ ಸ್ಥಾಪನೆಯಾದ ಭಾರತ್ ಬ್ಯಾಂಕ್. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬ್ಯಾಂಕಿನಿಂದ ಪ್ರತಿಭಾ ಪುರಸ್ಕಾರ. ಬಡವರು ಕೂಲಿಕಾರರಿಗೆ ಆರ್ಥಿಕ ಸಬಲತೆ ಜೊತೆಗೆ ನೊಂದವರಿಗೆ ಬ್ಯಾಂಕಿನಿಂದ ನೆರವು. ಈರನಗೌಡ ಪಾಟೀಲ್ ಆರ್ಥಿಕ ಪ್ರಗತಿಯ ಹರಿಕಾರರು. ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದ ಭಾರತ್ ಬ್ಯಾಂಕಿನ ಸಭಾಭವನದಲ್ಲಿ 19ನೇ ಸರ್ವಸಾಧಾರಣ ಸಭೆ ನಡೆಯಿತು. ಸಭೆಯಲ್ಲಿ ಅಕಾಲಿಕ ನಿಧನರಾದ ಚಲನಚಿತ್ರ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಈರನಗೌಡ ಪಾಟೀಲ್ ಮಾತನಾಡುತ್ತಾ, ಭಾರತ್ ಬ್ಯಾಂಕ್ ಸಮಾಜ ಸೇವೆಯ ಸಂಕಲ್ಪದ ಫಲವಾಗಿದ್ದು ಬ್ಯಾಂಕಿನ ಅಭಿವೃದ್ಧಿಗಾಗಿ ಬದುಕನ್ನ ಮೀಸಲಿಟ್ಟಿರುವುದಾಗಿ ತಿಳಿಸಿದ್ರು. ಭಾರತ್ ಬ್ಯಾಂಕು 32 ಕೋಟಿ 60 ಲಕ್ಷ ದುಡಿಯುವ ಬಂಡವಾಳ ಹೊಂದಿದ್ದು 92 ಲಕ್ಷ ಷೇರು ಬಂಡವಾಳ, 15 ಕೋಟಿ 25 ಲಕ್ಷ ಸಾಲ ವಿತರಿಸಿ 28,63,000 ನಿವ್ವಳ ಲಾಭ ಹೊಂದಿ ಪ್ರಗತಿ ಪಥದತ್ತ ಸಾಗುತ್ತಿದೆ ಎಂದು ಈರನಗೌಡ ಪಾಟೀಲ್ ಹೇಳಿದರು. 2,79,173 ಎಲ್ಲರಿಗೂ ಗೊತ್ತ ವಿಷಯ. ಆಡಳಿತ ಮಂಡಳಿ ಸಭೆಗೂ ಸ್ವಲ್ಪ ಕಡಿಮೆ ಆಗಿದೆ ಸಲ. ಅಂದ್ರೂ 6 ಆಡಳಿತ ಮಂಡಳಿ ಸಭೆಗಳನ್ನ ಈ ಸಲ ನಿರ್ವಹಣೆ ಮಾಡಿದೆವು. ಅದರಾಗ ಒಂದು ವಾರ್ಷಿಕ ಮಹಾಸಭೆನೂ ನಡೆದೈತಿ. ಇಂದಿಗೂ ಬಂಡವಾಳ ಎಷ್ಟಾಗೈತಪ್ಪ, ಇಷ್ಟೆಲ್ಲ ಡಿಪಾಸಿಟ್, ಇಷ್ಟೆಲ್ಲ ಲೋನ್ ಕೊಟ್ಟದ್ದ, ಇಷ್ಟೆಲ್ಲ ಹೇಳ್ತೀವಲ್ಲ ಅಂದ್ರೆ ನಮ್ಗೆ ದುಡಿಯುವ ಬಂಡವಾಳ ಈ ಸಲ 32 ಕೋಟಿ 60,86,822 ಆಗೈತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತೈತೆ ನನಗೆ. ಯಾಕಂದ್ರೆ 19 ವರ್ಷದೊಳಗೆ ಹಂತವಾಗಿ ನಮ್ಮ
ಸೊಸೈಟಿ ಅಭಿವೃದ್ಧಿಯನ್ನು ಹೊಂದಾಗ್ತದೆ. ದೂರದರ್ಶನ ಕಲಾವಿದ ಡಾಕ್ಟರ್ ವೈ ಕೊಕ್ಕಣವರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡುತ್ತಾ ಭಾರತ್ ಬ್ಯಾಂಕಿನ ಅಧ್ಯಕ್ಷ ಈರನ್ಗೌಡ ಪಾಟೀಲ್ ಅವರು ಈ ಭಾಗದ ಆರ್ಥಿಕ ಪ್ರಗತಿಯ ಹರಿಕಾರರು. ಸಾಹಿತ್ಯ ಮತ್ತು ಶಿಕ್ಷಣದ ಬಗೆಗಿನ ಅಪಾರ ಪ್ರೀತಿ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸಮಾಜದ ಗಣ್ಯರನ್ನು ಗೌರವಿಸುತ್ತಿರುವುದು ಶ್ಲಾಘನೀಯ ಎಂದ ಅವರು ಹಾಡು ಮತ್ತು ಹಾಸ್ಯ ಚಟಾಕಿಗಳ ಮೂಲಕ ಸಭಿಕರನ್ನ ರಂಜಿಸಿದ್ರು. ಬಿದ್ದೆದ್ದು ಅಳತಾನ ಜೋ ಜೋ, ಬಿದ್ದೆದ್ದು ಅಳತಾನ ಜೋ ಜೋ. ಒಟ್ಟೊಂದು ಸ್ವಲ್ಪ ಇತ್ತು ಹಾಡು ಹಾಡು ನಮಗೆ ಮರಿನ ಅದು ಕೂಸು ಮಮ್ಮಿನ ನಿನ್ನ ಮರಿನ ಅದೇನಪ್ಪ ಅಂದ್ರೆ ತೊಟ್ಟದಾಗ ಸಂಸ್ಕಾರದಿಂದ ಬೆಳೆ ಹಾಕೈತಿ ಅವ. ಇದಾದ ಮೇಲೆ ಮಕ್ಕಳ ಆಟ ಅವನು ಆಟ ಆಡ್ಕೋತ ಹಾಡ್ತಿದ್ರು ಎಲ್ಲ. ಹತ್ತಿ ಕಟ್ಟ ಬೌನರ ಬಸ್ನವ್ರ ಎಲ್ಲ ಟುಸ್ ಪುಸ್ ಆಗ್ಬೋದು. ಯಾವ ಇವತ್ತು ಏನಿರಪ್ಪ ಇಲ್ಲ ಅವೆಲ್ಲ ಹಾಡುಗಳು ಹೆಂಗಿತ್ತು, ಆಟ ಹೆಂಗಿತ್ತು ಅನ್ನೋದಕ್ಕೆ ಒಂದು ಹಾಡು ಚಪಾತಿ ಪಾಂಡು ಟಕ್ಕಬೋಳು ಟಾಂಗು ಅಂತಕ್ಕಂಥದ್ದು. ನಿಮಗೆಲ್ಲ ತೋಟದ ಬಗ್ಗೆ ಸಾರ್ಥಕ ಕಲಿ ಅಂತ ಬಂದ್ರೆ ನಿಮ್ನೆಲ್ಲ ಜೊತೆ ಕತ್ತರಿಸಿ ಒಂದು ಚಡಿ ಕೊಟ್ಟ ಕತ್ತಿ ಕಟ್ಕೊಡಿಸಿದಾಗ ಮಾಡ್ತಿಲ್ಲ ನನ್ನ ಹೆಸರು ತೆಗಿಯಲ್ಲ. ಹೌದ್ರಿ ಚಿನ್ಮಡ ಅಲ್ಲೇ ಹೆಣ್ಣು ಹುಡುಗಿ ಹೆಣ್ಣು ಹುಡುಗರು ಮೊಟ್ಟೆಲ್ಲ ಕತ್ತು ಹೋಗ್ತಾ ಇದೆಯಲ್ಲ, ನಾಚಿಕೊಂಡ್ರೆ ಹೆಂಜಕ್ಕೆ ನನ್ನ ಕೈಯನ್ನ ನನ್ನ ಕೈ ಹಿಡಿಯಕ್ಕ ಧೈರ್ಯ ಬಂತು ನನಗೆ ಬಿಡ್ತಿರ್ತಾಳೆ ಪಿಗ್ನಾಸಿಯ. ಅಲ್ಲೇ ಹೆಣ್ಣು ಹುಡುಗಿ ಹೆಣ್ಣು ಹುಡುಗರು ಮೊಟ್ಟೆಲ್ಲ ಕತ್ತು ಹೋಗ್ತಾ ಇದೆಯಲ್ಲ, ನಾಚಿಕೊಂಡ್ರೆ ಹೆಂಜಕ್ಕೆ. ಬ್ಯಾಂಕಿನ ಮ್ಯಾನೇಜರ್ ಸುಭಾಷ್ ಮದರ್ಖಂಡಿ ಮಾತನಾಡಿ ಬ್ಯಾಂಕಿನ ಆಯವ್ಯಯ ಮತ್ತು ಬ್ಯಾಂಕ್ ನಡೆದು ಬಂದ ದಾರಿಯನ್ನ ವಿವರಿಸಿದ್ರು. ಸಭೆಯಲ್ಲಿ ಸಂಗೀತಗಾರ ದುಂಡಪ್ಪ ಪೂಜೇರಿ ಸುಮಧುರ ಗೀತೆಗಳನ್ನ ಹಾಡಿದ್ರು. ಬ್ಯಾಂಕಿನ ನಿರ್ದೇಶಕರಾದ ಪರಗೌಡ ಪಾಟೀಲ್, ಸುನಿಲ್ ಪಾಟೀಲ್, ಮಹಾವೀರ ರಾಮತೀರ್ಥ, ವೀರಭದ್ರ ಖಡಕ್ಬಾವಿ, ಅಲಗೌಡ ಆಸಂಗಿ, ಅಪ್ಪಣ್ಣ ಕುಂಬಾರ್, ಸುರೇಶ್ ಅರಕೇರಿ, ಕರೆಪ್ಪ ಪೂಜೇರಿ, ಕಲ್ಪನಾ ಸದಲ್ಗಿ, ಜಯಶ್ರೀ ಇಂಚಲ್ಕರಂಜಿ, ಮಹಂತೇಶ್ ತಳವಾರ್, ಮಹಾಂತೇಶ್ ಆಸಂಗಿ, ಮಹಾನಂದ ಸವದಿ, ಜಯಶ್ರೀ ಮಠಪತಿ, ಗಿರೀಶ್ ಕುರಾಣಿ, ಸುರೇಶ್ ಸಾರ್ವಾಡ್ ಹಾಗೂ ಬ್ಯಾಂಕಿನ ಸದಸ್ಯರು ಮತ್ತು ಗಣ್ಯರು ಉಪಸ್ಥಿತರಿದ್ದರು. ಇಳಕಲ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಕಂಠಿ ವೃತ್ತದಲ್ಲಿ ಧ್ವಜಾರೋಹಣ ನೆರವೇರಿಸಿರುವುದರೊಂದಿಗೆ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಹಾಸ್ಯ ಕಲಾವಿದ ದಯಾನಂದ್ ಬಿಳಿಗಿ ಅವರು ಕನ್ನಡ ಗೀತೆ ಹಾಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಇಳಕಲ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನ ಕಂಠಿ ವೃತ್ತದಲ್ಲಿ ಧ್ವಜಾರೋಹಣ ಮಾಡುವುದರೊಂದಿಗೆ ಆಚರಿಸಲಾಯಿತು. ಈ ಸಮಾರಂಭದಲ್ಲಿ ರಂಗಭೂಮಿಯ ಹಾಸ್ಯ ಕಲಾವಿದರಾದ ದಯಾನಂದ ಬೀಳ್ಗಿ ಅವರಿಂದ ಕುವೆಂಪು ಅವರು ರಚಿಸಿದ ಎಲ್ಲಾದರೂ ಇರು ಎಂತಾದರೂ ಇರು ನೀ ಎಂದೆಂದಿಗೂ ಕನ್ನಡವಾಗಿರು ಎಂಬ ಗೀತೆಯನ್ನ ಹಾಡಿ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ರು. ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತರಾದ ನಾಗರಾಜ್ ಹೊಂಗಲ್, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಮಲ್ಲು ಮಡಿವಾಳ್ ಮತ್ತು ಬಿಜೆಪಿ ಮುಖಂಡರಾದ ಯಲ್ಲಪ್ಪ ಪೂಜಾರಿ, ವಿಠಲ್ ಜಕ್ಕಾ, ನಗರಸಭಾ ಸದಸ್ಯರಾದ ಸುರೇಶ್ ಜಂಗ್ಲಿ, ರೇಷ್ಮಾ ಮಾರ್ಬಸ್ರಿ ಇತರರು ಉಪಸ್ಥಿತರಿದ್ದರು. ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ಶಿವಾಜಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ವತಿಯಿಂದ 66ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಮರಾಠಿಗರ ಪ್ರಾಬಲ್ಯ ಹೊಂದಿರುವ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ಶಿವಾಜಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ವತಿಯಿಂದ 66ನೇಯ ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ವೇಳೆ ಸಂಸ್ಥೆಯ ನಿರ್ದೇಶಕರಾದ ಜ್ಞಾನೇಶ್ವರ್ ಪಾಠೋಳೆ ಇವರು ಭುವನೇಶ್ವರಿ ಮಾತೆಗೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಮಾಂಜರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಅಣ್ಣಾ ಸಾಹೇಬ್ ಯಾದವ್ ಮಾತನಾಡಿ ಎಲ್ಲರೂ ಒಂದಾಗಿ ಬಾಳಿ ಹಾಗೂ ಎಲ್ಲರೂ ಮಾತೃಭಾಷೆಯ ಜೊತೆಗೆ ತಮ್ಮ ಕನ್ನಡ ಭಾಷೆಯನ್ನ ಬೆಳೆಸಿ ಎಂದು ಅವರು ಸಲಹೆ ನೀಡಿದ್ರು. ಈ ಸಂದರ್ಭದಲ್ಲಿ ಮೋಹನ್ ಲೋಕ್ರೆ, ರಾಮಚಂದ್ರ ಭೋಸ್ಲೆ, ರಾಮಚಂದ್ರ ಕದಂ, ಸುಖದೇವ್ ಪಾಟೋಳೆ, ಶಂಕರ್ ಚೌಹಾನ್, ತಾತ್ಯಾ ಸಾಹೇಬ್ ಪಾಯ್ಮಾಲ್, ಯುವರಾಜ್ ಭೂಯಿ, ಜಹಾಂಗೀರ್ ಕೋತಳಿ ಹಾಗೂ ಇನ್ನುಳಿದ ಗ್ರಾಮಸ್ಥರು ಉಪಸ್ಥಿತರಿದ್ದರು.
ಸ್ವಾತಂತ್ರ್ಯ ಸೇನಾನಿ ಸರ್ವಧರ್ಮ ಸಮನ್ವಯದ ಹರಿಕಾರ ಸಮರ್ಥ ಸದ್ಗುರು ಶ್ರೀ ಮಾಧವಾನಂದ ಪ್ರಭುಜಿಯವರ 106ನೇ ಜಯಂತ್ಯೋತ್ಸವ ಕಾರ್ಯಕ್ರಮವು ಮುಗಳಕೋಡ್ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಇಂಚಗೇರಿ ಸಂಪ್ರದಾಯವೆಂದರೆ ಅದೊಂದು ಸರ್ವಧರ್ಮ ಸಮ್ಮೇಳನದ ಸಮಾಗಮವಿದ್ದಂತೆ ಎಂದರೆ ತಪ್ಪಾಗಲಾರದು. ಕಾಯ ವಾಚ ಮನಸ್ಸ ಶುದ್ಧವಾಗಿರುವ ಪ್ರತಿಯೊಬ್ಬ ಭಕ್ತರನ್ನು ತನ್ನತ್ತ ಸೆಳೆದುಕೊಂಡು ಧ್ಯಾನ ಒಂದೇ ಸಾಕು ಮುಕ್ತಿಗೆ ಎಂಬಂತೆ ಧ್ಯಾನದ ಮಹತ್ವವನ್ನ ಮತ್ತು ಸತತ ಧ್ಯಾನದಲ್ಲಿ ತಲ್ಲೀನವಾಗಿರುವ ಹೃದಯ ಮತ್ತು ಮನಸ್ಸು ಪರಮ ತೇಜಸ್ಸನ್ನ ಪಡೆದುಕೊಂಡು ಭಗವಂತನ ಸಾಕ್ಷಾತ್ಕಾರದ ಬೆಳಕನ್ನ ಕಾಣಲು ಸಾಧ್ಯ ಎನ್ನುವುದೇ ಇಂಚಗೇರಿ ಸಂಪ್ರದಾಯದ ಮೂಲ ಧ್ಯೇಯೋದ್ದೇಶವಾಗಿದೆ. ಪೂರ್ವದಲ್ಲಿ ಭಾವು ಸಾಹೇಬ್ ಮಹಾರಾಜರು, ಗಿರಿಮಲ್ಲೇಶ್ವರ ಮಾಧವಾನಂದ ಪ್ರಭುಜಿಯವರು, ಗುರುಪುತ್ರೇಶ್ವರ ಮಹಾರಾಜರು ಮತ್ತು ಜಗನ್ನಾಥ ಮಹಾರಾಜರು ಇಂಚಗೇರಿ ಸಂಪ್ರದಾಯದ ಉಗಮಕ್ಕೆ ಕಾರಣವಾದವರು. ಇಂಚಗೇರಿ ಮಠದ ಆಧ್ಯಾತ್ಮ ಸಂಪ್ರದಾಯವು ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗಗಳ ಚತುರ್ವೇಣಿ ಸಂಗಮವಿದ್ದಂತೆ. ಪುರಾತನ ಋಷಿ ಆಶ್ರಮವನ್ನು ಹೋಲುವ ಈ ಸಂಪ್ರದಾಯವು ಧ್ಯಾನಕ್ಕೆ ಪ್ರಾಮುಖ್ಯತೆ ನೀಡಿದೆ. ಉಮದಿ ಗ್ರಾಮದ ದೇಶಪಾಂಡೆ ಮಣಿತನದಲ್ಲಿ ಜನಿಸಿದವರು ಭಾವು ಸಾಹೇಬ್ ಮಹಾರಾಜರು. ಇವರು ಮಹಾ ತಪಸ್ವಿಗಳಾಗಿದ್ದರು. ಆತ್ಮಜ್ಞಾನದ ಅಕ್ಷಯ ನಿಧಿ ಎಂದೇ ಪ್ರಸಿದ್ಧಿ ಪಡೆದವರು. ದಾಸಬೋಧ ಪಠಣಿಗೆ ಅಡಿಪಾಯ ಹಾಕಿದ ಮಹಾತ್ಮರು. ಇವರ ಶಿಷ್ಯರೇ ಗಿರಿಮಲ್ಲೇಶ್ವರ ಮಹಾರಾಜರು. ಇವರು ಜಮಖಂಡಿಯವರು. ದೇಶದಾದ್ಯಂತ ಸಂಚರಿಸಿ ಗುರುಪದೇಶವನ್ನ ಬಿತ್ತರಿಸಿದವರು. ಗಿರಿಮಲ್ಲೇಶ್ವರರ ಶಿಷ್ಯರಾದ ಮಾಧವಾನಂದರು ದೇಶಾದ್ಯಂತ ಸರ್ವೋದಯ ಪಾದಯಾತ್ರೆ ನಡೆಸಿ ಸರ್ವೋದಯದ ಹರಿಕಾರ ಎಂದೇ ಖ್ಯಾತಿವೆತ್ತ ಇವರು ಇಂಚಗೇರಿ ಮಠದ ಆಧ್ಯಾತ್ಮ ಸಂಪ್ರದಾಯವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದರು. ಮಾಧವಾನಂದರ ಪರಮ ಶಿಷ್ಯರಾದ ಗುರುಪುತ್ರೇಶ್ವರ ಮಹಾರಾಜರು ಸಹ ತಮ್ಮ ಗುರುಗಳಾದ ಮಾಧವಾನಂದರ ದಾರಿಯಲ್ಲಿ ನಡೆದು 1983ರಲ್ಲಿ ರಷ್ಯಾದಲ್ಲಿ ನಡೆದ ಜಾಗತಿಕ ವಿಶ್ವಶಾಂತಿ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದರು. ಗುರುಪುತ್ರೇಶ್ವರರ ನಂತರ ಪೀಠಕ್ಕೆ ಬಂದಿರುವವರು ಜಗನ್ನಾಥ ಮಹಾರಾಜರು. ಮಾಧವಾನಂದರ ಗರಡಿಯಲ್ಲಿ ತಯಾರಾದ ಜಗನ್ನಾಥ ಮಹಾರಾಜರು ಮಾಧವಾನಂದರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಆಧ್ಯಾತ್ಮ ಸಂಪ್ರದಾಯ ಪ್ರಚಾರದ ಜೊತೆಗೆ ದೇಶದಾದ್ಯಂತ ಗೋ ಹತ್ಯೆ ನಿಷೇಧಕ್ಕಾಗಿ ಪಾದಯಾತ್ರೆ ಕೈಗೊಂಡು ಸರ್ವೋದಯ ಹರಿಕಾರ ಎಣಿಸಿದ್ರು. ಸತತ 15 ವರ್ಷಗಳವರೆಗೆ ಹಳ್ಳಿ ನಗರಗಳಲ್ಲಿ ಸಂಪ್ರದಾಯದ ಪ್ರಚಾರ, ಜ್ಞಾನೋಪದೇಶ, ಸಾಮೂಹಿಕ ಜೀವನ ಪದ್ಧತಿ, ಜೀವನ ಸೂತ್ರಗಳನ್ನು ನಡೆಸಿಕೊಂಡು ಬಂದಿದ್ದ ಜಗನ್ನಾಥ ಮಹಾರಾಜರು 2011ರ ನವೆಂಬರ್ ತಿಂಗಳಿನಲ್ಲಿ ಲಿಂಗೈಕ್ಯರಾದರು. ಇವರ ತರುವಾಯ ಹಿಪ್ಪರಗಿಯ ಸಂಗಮೇಶ್ವರ ಮಹಾರಾಜರು ಈ ಸಂಪ್ರದಾಯವನ್ನು ಕನ್ನಡ ನಾಡಿನಾದ್ಯಂತ ಉಳಿಸಿಕೊಂಡು ಬೆಳೆಸಿಕೊಂಡು ಬಂದರು. ಇಂತಹ ವಿಶಿಷ್ಟ ಆಚರಣೆಯನ್ನು ಹೊಂದಿರುವ ಇಂಚಗೇರಿ ಸಂಪ್ರದಾಯವನ್ನು ಉತ್ತುಂಗಕ್ಕೇರಿಸಿದ ಸಮರ್ಥ ಸದ್ಗುರು ಶ್ರೀ ಮಾಧವಾನಂದರ 106ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮುಗಳಕೋಡ್ ಪಟ್ಟಣದ ಶ್ರೀ ಮಾಧವಾನಂದ ಸೇವಾ ಸಮಿತಿಯವರು ಅತಿ ವಿಜೃಂಭಣೆಯಿಂದ ಆಚರಿಸಿದ್ರು. ಎತ್ತಿನ ಗಾಡಿಗೆ ಹಾಗೂ ಟ್ರ್ಯಾಕ್ಟರ್ಗಳಿಗೆ ಶ್ರೀ ಮಾಧವಾನಂದರ ಭಾವಚಿತ್ರವನ್ನು ಅಂಟಿಸಿ ಕಬ್ಬು ಹೂವಿನಿಂದ ಸಿಂಗರಿಸಿ ಸಕಲ ವಾದ್ಯಮೇಳ ಮತ್ತು ಮುತ್ತೈದೆಯರ ಆರತಿಯೊಂದಿಗೆ ಶ್ರೀ ಮಾಧವಾನಂದರ ಪಲ್ಲಕ್ಕಿ ಉತ್ಸವ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬಂದಿತ್ತು. ಹರಿಮಾಧವ ಗುರುಮಾಧವ ಎಂದು ಭಜನೆ ಮಾಡುತ್ತಾ ಕೇಸರಿ ಧ್ವಜವನ್ನ ಹಿಡಿದು ನೃತ್ಯ ಮಾಡುತ್ತಾ ಗುರು ಧ್ಯಾನದಲ್ಲಿ ತಲ್ಲೀನರಾಗಿದ್ದ ಭಕ್ತರನ್ನು ನೋಡುವುದೇ ಒಂದು ಖುಷಿ. ಮೆರವಣಿಗೆಯು ಶ್ರೀ ಮಾಧವಾನಂದ ಆಶ್ರಮವನ್ನು ತಲುಪಿದ ಬಳಿಕ ಇಂಚಗೇರಿ ಸಂಪ್ರದಾಯದಂತೆ ಭಜನೆ ಆರತಿ ನೆರವೇರಿದವು. ಹೂವಿನ ರಾಶಿಯಿಂದ ಸಿಂಗರಿಸಿದ್ದ ತೊಟ್ಟಿಲಲ್ಲಿ ಮಾಧವಾನಂದರ ಭಾವಚಿತ್ರವನ್ನಿರಿಸಿ ಮುತ್ತೈದೆಯರು ತೊಟ್ಟಿಲು ತೂಗಿ ಜೋಗುಳ ಹಾಡುತ್ತಾ ಮಾಧವ ಮಾಧವ ಎಂದು ಹೆಸರನ್ನಿಟ್ಟು ಸಂಭ್ರಮಿಸಿದ್ರು. ಮಹಾಮಂಗಲದೊಂದಿಗೆ ಕಾರ್ಯಕ್ರಮವು ಸಂಪನ್ನವಾದ ಮೇಲೆ ಕೇಕ್ ಕತ್ತರಿಸಿ ಗುಗ್ಗರಿ ಮತ್ತು ಸಿಹಿ ತಿನಿಸುಗಳನ್ನು ವಿತರಣೆ ಮಾಡುವುದರೊಂದಿಗೆ ಸಮರ್ಥ ಸದ್ಗುರು ಶ್ರೀ ಮಾಧವಾನಂದರ 106ನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ತೆರೆ ಎಳೆಯಲಾಯಿತು. ಚಿದಾನಂದ್ ಐಹೊಳೆ, ಸತ್ಯಂ ನ್ಯೂಸ್, ಮುಗಳಖೋಡ್. ನಿಪ್ಪಾಣಿಯ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ 66ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಚಿಂಚಣಿ ಮಠದ ಅಲ್ಲಮಪ್ರಭು ಮಹಾಸ್ವಾಮಿಗಳ ಹಸ್ತದಿಂದ ಭುವನೇಶ್ವರಿ ದೇವಿಗೆ ಪೂಜೆ ನೆರವೇರಿಸಲಾಯಿತು. ನಂತರ ತಹಶೀಲ್ದಾರರು ಧ್ವಜಾರೋಹಣ ನೆರವೇರಿಸಿದರು. ಕತ್ತಲಲ್ಲಿ ಕರಗಿದ ಕರಾಳ ದಿನ. ನಿಪ್ಪಾಣಿ ನಗರದಲ್ಲಿ ಸರಳ ರಾಜ್ಯೋತ್ಸವ ಆಚರಣೆ. ನಿಪ್ಪಾಣಿ ನಗರದಲ್ಲಿ ರಾಜ್ಯೋತ್ಸವದ ಮೊದಲ ದಿನವೇ ಎಂಇಎಸ್ ಸಂಘಟನೆಗಳಿಂದ ಕರಾಳ ದಿನ ಆಚರಿಸಲು ಸೂಚನೆ ನೀಡಿ ಎಲ್ಲ ವ್ಯವಹಾರಗಳ
ಅಂಗಡಿಗಳನ್ನ ಬಂದ್ ಮಾಡಬೇಕೆಂದು ಸೂಚಿಸಿತ್ತು. ಆದರೆ ರಾಜ್ಯೋತ್ಸವದ ದಿನದಂದು ಸೋಮವಾರ ನಗರದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ 66ನೇ ಕರ್ನಾಟಕ ರಾಜ್ಯೋತ್ಸವವನ್ನ ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಬೆಳಗ್ಗೆ 8:30ಕ್ಕೆ ತಾಲೂಕಾಡಳಿತದ ವತಿಯಿಂದ ಆಯೋಜಿಸಿದ್ದ ರಾಜ್ಯೋತ್ಸವದ ಪ್ರಾರಂಭದಲ್ಲಿ ಚಿಂಚಣಿ ಮಠದ ಅಲ್ಲಮ ಪ್ರಭು ಮಹಾಸ್ವಾಮೀಜಿಗಳಿಂದ ತಾಯಿ ಭುವನೇಶ್ವರಿ ದೇವಿಗೆ ಪೂಜೆ ನೆರವೇರಿತು. ನಂತರ ತಹಶೀಲ್ದಾರ್ ಡಾಕ್ಟರ್ ಮೋಹನ್ ಭಾಸ್ಮೆ ಅವರು ಧ್ವಜಾರೋಹಣ ನೆರವೇರಿಸಿದ್ರು. ನಂತರ ನಡೆದ ಸಮಾರಂಭದಲ್ಲಿ ಸಮಾಜ ಮಠದ ಪ್ರಾಣಲಿಂಗ ಮಹಾಸ್ವಾಮೀಜಿ, ಮುರುಘಾ ಮಠದ ಸ್ವಾಮೀಜಿ ಹಾಗೂ ಚಿಂಚಣಿ ಸಿದ್ದಮಠದ ಅಲ್ಲಮ ಪ್ರಭು ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆದ ರಾಜ್ಯೋತ್ಸವದಲ್ಲಿ ಅಲ್ಲಮ ಪ್ರಭು ಸ್ವಾಮಿಗಳು ಮಾತನಾಡಿ, ಕೇವಲ ರಾಜ್ಯೋತ್ಸವ ದಿನವಷ್ಟೇ ಕನ್ನಡ ಕಾರ್ಯಕ್ರಮಗಳು ಸೀಮಿತವಾಗಿರದೆ ನಿರಂತರವಾಗಿ ನಡೆಯಬೇಕು. ಕನ್ನಡ ಪ್ರಭುತ್ವವಾದ ಭಾಷೆಯಾಗಿದ್ದು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬ ಕನ್ನಡಿಗರ ಕರ್ತವ್ಯವಾಗಿದೆ ಎಂದರು. ಪ್ರಾರಂಭದಲ್ಲಿ ಇತ್ತೀಚೆಗೆ ನಿಧನರಾದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಕನ್ನಡದ ಹಿರಿಯ ಕಟ್ಟಾಳು ಬಿಆರ್ ಪಾಟೀಲ್ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿನ ಗಣ್ಯರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ನಗರಸಭೆ ಅಧ್ಯಕ್ಷ ಜಯವಂತ್ ಬಾಟ್ಲೆ ಮಾತನಾಡಿ, ಅಪ್ಪಟ ಕನ್ನಡದಲ್ಲಿ ರಾಜ್ಯೋತ್ಸವದ ಶುಭಾಶಯ ಕೋರಿದ್ರು. ಪ್ರಾರಂಭದಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿನಿಯರಿಂದ ನಾಡಗೀತೆ, ರೈತ ಗೀತೆಗಳು ಮೊಳಗಿದವು. ಕ್ಷೇತ್ರ ಶಿಕ್ಷಣಾಧಿಕಾರಿ ರೇವತಿ ಮಠದ್ ಇದೇ ವೇಳೆ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ನೀತಾ ಭಗಾಡೆ, ಚಂದ್ರಕಾಂತ್ ಕೋಠಿವಾಲೆ, ಸದ್ದಾಂ ನಗರ್ಜಿ, ತಾಲೂಕು ಪಂಚಾಯಿತಿ ಇಒ ಮಲ್ಲಿಕಾರ್ಜುನ್ ಉಳ್ಳಾಗಡ್ಡಿ ಸೇರಿದಂತೆ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಟಿಪಿಐ, ನಗರಸಭೆ ಆಯುಕ್ತರು, ನಗರ ಸೇವಕರು, ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಪದಾಧಿಕಾರಿಗಳು, ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಕಷ್ಟಪಟ್ಟು ಮಾಡಿರ್ತಕ್ಕಂಥದ್ದು ಕರ್ನಾಟಕ. ಇದು ಸ್ವಾತಂತ್ರ್ಯ 1947ರಲ್ಲಿ ಸಿಕ್ತು. ಸಿಕ್ಕಾಗ ಮೈಸೂರು ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ ಅಂತಕ್ಕಂಥದ್ದಿತ್ತು. ಈ ಸಂದರ್ಭದಲ್ಲಿ ಆಲೂರು ವೆಂಕಟರಾಯರ್, ಹೊಳೆಯಾಲೂರವರು, ಆಲೂರು ವೆಂಕಟರಾಯರನ್ನು ಹಿಡ್ಕೊಂಡು ಎಲ್ಲರೂ ಕೂಡಿ ಏನ್ ಮಾಡಿದ್ರು ಅಂತಂದ್ರೆ, ಅಖಂಡ ಏಕತ್ರವಾಗಿರ್ತಕ್ಕಂಥ ಒಂದು ಕರ್ನಾಟಕ ಮಾಡಬೇಕು, ಇವನ್ನೆಲ್ಲ ವಿಲೀನೀಕರಿಸಿಗೊಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಏನ್ ಮಾಡಿದ್ರು ಅಂತಂದ್ರೆ 1956ರಲ್ಲಿ ಎಲ್ಲ ರಾಜರು ಮಹಾರಾಜರು ಕೂಡಿಕೊಂಡು ನಾವು ವಿಲೀನೀಕರಣ ಆಗ್ತೀವಿ, ಅದು ಏಕತ್ರ ಕರ್ನಾಟಕ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಮಾಡಿದ್ರು. ಎಲ್ಲಾದ್ರೂ ಎಂತಾದ್ರೂ ಇರು, ಮೊದಲು ನೀ ಕನ್ನಡಿಗನಾಗಿರು ಅಂದ್ರೆ ಏನು? ಇದರ ಅರ್ಥ ನೀ ಎಲ್ಲಾದ್ರೂ ಇರು, ಕನ್ನಡಿಗನಾಗಿರೋ ಅಂದ್ರೆ ಮನಸ್ಸಿನಲ್ಲಿ ಕನ್ನಡ ಇರ್ಲಿ, ಹೃದಯ ಶ್ರೀಮಂತಿಕೆಯಲ್ಲಿ ಕನ್ನಡ ಇರ್ಲಿ, ಕನ್ನಡ ಭಾಷೆಗೆ ಗೌರವ ಇರ್ಲಿ ಅಂತ. ಸೊ ಆ ಒಂದು ಭಾಷೆಯನ್ನ, ನಾವು ಸಂಸ್ಕೃತಿಯನ್ನ ಸರಿಯಾಗಿ ವಂಚಿಸುತ್ತಾ ಯಾವಾಗಲೂ ಹೇಳ್ತೀನಿ ನಾನು, ಗೌರವ ಪೂರ್ವಕವಾಗಿ ನಮ್ಮ ಕನ್ನಡ ಭಾಷೆಗೆ ಒಂದು ಮರ್ಯಾದೆಯನ್ನು ನೀಡ್ತಾ ಎಲ್ಲಾದ್ರೂ ಇರ್ರಿ. ನೀವು ಕನ್ನಡಿಗರಿಗೆ, ಒಂದು ಕನ್ನಡ ಮನಸ್ಸಿಗೆ ನಾವು ಬಹಳಷ್ಟು ಒಂದು ಗೌರವವನ್ನು ಕೊಡಬೇಕು. ಅದೇ ರೀತಿನೇ ಈ ಕರ್ನಾಟಕ ಏಕೀಕರಣ ಅಥವಾ ನಾವು ಕನ್ನಡ ಮನಸ್ಸುಗಳ ಏಕೀಕರಣ ಅಂತ ಏನ್ ಕರಿತೀವಿ, 1950ರಲ್ಲಿ ಆದಂತ ನಂತರ 1973ರಲ್ಲಿ ಕರ್ನಾಟಕ ಅಂತ ನಾವು ಹೆಸರಿಟ್ಟಿದ್ದು. ಇದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಅಂದ್ರೆ, ನವೆಂಬರ್ 1 ಮಾತ್ರ ಸೀಮಿತ ಆಗದೆ ಪ್ರತಿದಿನಾಲು ನಾವು ಏನು ಅದು ಆ ಒಂದು ಏಕೀಕರಣ ಸಲುವಾಗಿ ಏನು ಹೋರಾಟ ಆಗಿದೆ, ಆ ಹೋರಾಟದಲ್ಲಿರುವಂತ ಒಂದು ಕೆಲವೊಂದು ಮೌಲ್ಯಗಳಿದಾವೆ. ತಾಳ್ಮೆ, ಸಹನೆ, ಬೇರೆದವರನ್ನ ಗೌರವಿಸುವುದು, ಮರ್ಯಾದೆಯಿಂದ ನೋಡ್ಕೊಳ್ಳೋದು, ಇವೆಲ್ಲಾ ಮೌಲ್ಯಗಳನ್ನ ಇವತ್ತಿನ ದಿನ ನೆನಬೇಕಾಗಿದೆ. ಸೊ ನಾವ್ ಹೇಳೋದಿಷ್ಟೇ. ಎಂಬಿ ಚಿಂಚನೆ, ಸತ್ಯಂ ನ್ಯೂಸ್, ಸದಲ್ಗ. ಸವದತ್ತಿ ತಾಲೂಕಿನ ಮುರುಗೋಡ್ ಗ್ರಾಮದಿಂದ ಹಾರುಗೊಪ್ಪಕ್ಕೆ ತಲುಪುವ ರಸ್ತೆ ತೀರಾ ಕಳಪೆ ಮಟ್ಟದ್ದಾಗಿದ್ದು ರೈತರು ಹಾಗೂ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುರಗೋಡ್ ಗ್ರಾಮದಲ್ಲಿ ಮುರಗೋಡದಿಂದ ಹಾರುಗೊಪ್ಪಕ್ಕೆ ತಲುಪುವ ರಸ್ತೆ ತೀರಾ ಕಳಪೆ ಮಟ್ಟದ ಕಾಮಗಾರಿಯಾಗಿದೆ ಎಂದು ರೈತರು ಮತ್ತು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೌದು ವೀಕ್ಷಕರೇ, ಹಾರುಗೊಪ್ಪ ಗ್ರಾಮದಿಂದ ಮುರಗೋಡ್ ಗ್ರಾಮಕ್ಕೆ ತಲುಪುವ ರಸ್ತೆ ಸುಮಾರು 5 ಕೋಟಿ ಅನುದಾನದಲ್ಲಿ 5.5 ಕಿಲೋಮೀಟರ್ ವರೆಗೆ ರಸ್ತೆ ನಿರ್ಮಿಸಲು ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆಯಲ್ಲಿ 5 ಕೋಟಿ ಅನುದಾನದಲ್ಲಿ ನಿರ್ಮಿಸಿದ್ದ ರಸ್ತೆ ಕಳಪೆ ಕಾಮಗಾರಿಯಾಗಿದೆ ಎಂದು ರೈತರು ಮತ್ತು ಊರಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ವಾಹನ ಚಾಲಕರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಸರ್ಕಾರ ಗ್ರಾಮೀಣ ಜನತೆಗೆ ಉಪಯೋಗವಾಗಲೆಂದು ನಿರ್ಮಿಸಿದ್ದ ರಸ್ತೆ ಕಾಮಗಾರಿ ಹೀಗೆ ಹದಗೆಟ್ಟಿದ್ದರಿಂದ ಜನರು ತೊಂದರೆ ಅನುಭವಿಸುವಂತಾಗಿದೆ. ವಾಹನ ಚಾಲಕರು ವಾಹನವನ್ನ ನಿಯಂತ್ರಿಸಲಾರದೆ ಸ್ಕಿಡ್ ಆಗಿ ಬಿದ್ದಿದ್ದ ಉದಾಹರಣೆಗಳು ಇವೆ.
ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ರಸ್ತೆಯನ್ನ ಸರಿಪಡಿಸಬೇಕೆಂದು ಒತ್ತಾಯ ಮಾಡುತ್ತಿರುವ ರೈತರು ಹಾಗೂ ಗ್ರಾಮದ ಜನರು ಈ ರಸ್ತೆಯ ಕಡೆ ಗಮನ ಹರಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಇದು ಒಟ್ಟ 5.5 ಕಿಲೋಮೀಟರ್ ಮೇಲೆ ಹಾರಗೊಪ್ಪ ಮಠ ಮುರುಗೋಡ ಇದರಿಂದ ಐದು ಕ್ರಾಸಿಂದ ಹಾರಗೊಪ್ಪ ಮಠ ರೋಡ್ ಮುಂದೆ ಇದು ರಸ್ತೆ ಆಗೈತಿ. ಆಮೇಲೆ ಇದಕ್ಕೆ 5,30,00,000 5 ಕೋಟಿ ಮುಂದೆ ಸ್ಯಾಂಕ್ಷನ್ ಆಗಿದೆ. ಆದರೆ ಏನಾಗೈತಿ ಸಂಪೂರ್ಣ ಇದು ಅವೈಜ್ಞಾನಿಕ ಆಗಿದೆ ಅಂತ ಹೇಳಿ ನಾನು ಸರ್. ಇದ್ರ ಬಗ್ಗೆ ಈಗ ಮೆಟ್ಲಿಂಗ್ ಹಾಕಿದಾನ ಅಂತ ಹೇಳ್ತಾರೆ. ಮೆಟ್ಲಿಂಗ್ ಏನು ಹಾಕಿದಾರ ಹಂಗ ರೋಡ್ ಮಾಡಿದಾರ ರೀ ಸರ್? ಮೆಟ್ಲಿಂಗ್ ಹಾಕಿಲ್ಲ. ಮೆಟ್ಲಿಂಗ್ ಹಾಕಿಲ್ಲ. ಈಗ ಸ್ವಲ್ಪ ಸಣ್ಣದು ಹಾಕ್ಯಾರ, ಒಟ್ಟು ಅಷ್ಟ ಹೈ ಇದು ಮಾಡಿಲ್ಲ. ಇದ್ರೊಳಗೇನು ಮಾಡಲ್ಲ. ಬ್ರಿಡ್ಜ್ ಆಗ್ಬೇಕಾಗಿತ್ತು. ಇದು ರಸ್ತೆ ಎಲ್ಲ ಹಿಂಗೆಲ್ಲ ಕಳಪೆ ರಸ್ತೆ ಎಲ್ಲ ಕಳಪೆ ಆಗೈತೆ. ಪ್ರತಿಯೊಂದು ತವಾಲಿ ಟೈಪ್ ಕಳಪೆ ಆಗೈತೆ ಅಂತೇಳಿ ತಮ್ಮದೊಂದು ಆರೋಪ ಐತ್ರಿ. ಇದನ್ನ ಕಾಂಟ್ರಾಕ್ಟರ್ ಸರಿಪಡಿಸ್ಬೇಕಂತೇಳಿ ತಾವ ಇದ್ರ ಮುಂದಿಂದ ಮನವಿ ಮಾಡ್ಕೋತೀರಿ ಸರ್. ಈ ರಸ್ತೆ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಈ ರಸ್ತೆ ಮಾತ್ರ ಈಗ ನಮ್ಮ ಶಾಸಕರ ಮಾರ್ಕೆಟ್ ತೊಗರಿಗೆ ಮಾಡಿದ್ರು 5,25,00,000 ಇದು ಮುರುಗೋಡದಿಂದ ಹಾರಗೊಪ್ಪ ಟ್ಯಾಕ್ಟರ್ ಮಾಡಿಕೊಟ್ಟಿದ್ದೀವಿ. ಈಗಾಗಲೇ ಅವರು ಇದ್ರ ಬಗ್ಗೆ ಭಾಳ ಕಾಳಜಿ ತಗೊಂಡು ಮಾಡಿಕೊಟ್ಟು ರೋಡ್ ಐತಿ. ಇದ್ರ ಬಗ್ಗೆ ಕಾಂಟ್ರಾಕ್ಟರ್ ಕಾಳಜಿ ವಹಿಸಲಿಲ್ಲ. ರೋಡ್ ಮಾಡ್ಯಾರ ಏನಿಲ್ಲ. ಆದ್ರೆ ಏನಿಲ್ಲ, ಸ್ವಲ್ಪ ಮಾಡೋದು ಸ್ವಲ್ಪ ಪ್ರತಿ ಕಾಮಗಾರಿನೂ ಅಂದಾಕ್ ಬರೋಂಗಿಲ್ಲ, ಕೆಲಸ ಪೂರ್ತಿ ಮಾಡ್ಯಾರನು ಅಂದಾಕ್ ಬರೋಂಗಿಲ್ಲ. ಮತ್ತು ಆ ನಂತರ ಸರ್ ಇಲ್ಲಿ ಬರ್ತದಲ್ಲ ಬರ್ತಕ್ಕಂಥ ನೀರು ಫುಲ್ ಜಾಸ್ತಿ ಇದೆ. ಮಾಡಿರೋಂಥ ಕೆಲಸ ಸರಿಯಾಗಿ ಆಗಿಲ್ಲ. ಒಂದೇ ಪೂಲ್ ಹಾಕ್ಯಾರು, ಈಗ ಬ್ರಿಡ್ಜ್ ಮಾಡೋಕ್ಕಾಗಿತ್ತು, ಬ್ರಿಡ್ಜ್ ಮಾಡಿಲ್ಲ. ಅದಕ್ಕೆ ಇದು ಈ ನೀರು ಆ ರೋಡ್ ಹತ್ತಾರ. ಅದ್ರ ಬಗ್ಗೆ ಅದಕ್ಕೆ ಶಾಸಕರಿಗೆ ತಿಳಿಸ್ಬೇಕಾಗೈತಿ. ನಮಗೂ ಅಲ್ಲಿ ಹೋಗೋಕ್ಕಾಗಿಲ್ಲ. ಅದಕ್ಕೆ ಅವ್ನು ಕಾಂಟ್ರಾಕ್ಟರ್ ಮಾಡ್ತಾನೋ ಇಲ್ಲ, ಶಾಸಕರಿಂದ ಅವ್ರಿಗೆ ವಿಚಾರಣೆ ಮಾಡಕ್ಕೆ ಹಚ್ಚು. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರ್ಯಾರ ಏನಾರ ಗಮನಕ್ಕೆ ಬಂದೈತ್ರಿ? ಏನು ಕೊಟ್ರೆ ಏನಿಲ್ಲ? ಯಾರಿಗೆ ಗಮನಕ್ಕೂ ಹೇಳಲ್ಲ. ಈಗಾಗಲೇ ಇದ್ರ ಬಿಲ್ಲು ನನಗೆ ಅಂದಾಜು ಬಿಲ್ ಸ್ಯಾಂಕ್ಷನ್ ಆಗೈತಿ. ಬಿಲ್ ಸ್ಯಾಂಕ್ಷನ್ ಆದ್ರೂ ಇದ್ರ ಬಗ್ಗೆ ಅವ್ರು ಏನು ಕಾಳಜಿ ತಗೊಂಡಿಲ್ಲ. ಸರ್, ಈ ರಸ್ತೆ ಬಗ್ಗೆ ನೀವು ತಾವೇನು ಹೇಳ್ತೀರಿ ಸರ್? ಹೇಳಿ ಬಯಸುತ್ತೀರಿ? ಏನಿಲ್ಲ, ಈಗಾಗಲೇ ಅವ್ರು ಹೇಳಿದಂಗೆ ಇದು ರೋಡ IB ಇಂದ ಹಾರಗೊಪ್ಪಕ್ಕೆ ಸಂಪರ್ಕ ಕೊಡುವಂಥ ರೋಡ. ಆಮೇಲೆ ಇದು ಎಲ್ಲ ಹೊಲಗಳಿಗೆ ರೈತರಿಗೆ ಓಡಾಡೋಕ್ಕೆ ಅನುಕೂಲ ಆಗಲಿ ಅಂತ ಮಾಡಿಕೊಟ್ಟಂಥ ರೋಡ್ ಇದು. ಈ ಕೆಲಸ ಇನ್ನೂ ಅರ್ಧಂಬರ್ಧ ಆಗಿದ್ದಕ್ಕೆ ಇಲ್ಲಿ ಓಡಾಡುವಂಥ ಟೂ ವೀಲರ್ಗಳು ಸೈಕಲ್ಗಳಿಗೆ ಭಾಳ ತೊಂದರೆ ಆಗುತ್ತೆ. ಆಮೇಲೆ ಇಲ್ಲಿ 2-3 ಸತಿ ಒಂದಿಬ್ಬರು ಬಿದ್ದು ಕಟ್ಟನ್ನು ಹಚ್ಕೊಂಡಿದ್ದಾರೆ. ಅದನ್ನು ಪೂರ್ತಿ ಮಾಡಿಕೊಡ್ಬೇಕಾಗಿತ್ತು. ಅವರು ಇನ್ನೂ ತನಕ ಅದ್ರ ಬಗ್ಗೆ ಲಕ್ಷ್ಯ ಕೊಟ್ಟಿಲ್ಲ. ಆಮೇಲೆ ಈ ಬ್ರಿಡ್ಜ್ ಮಾಡಿದ್ದಾರೆ, ಕರೆ ಇದು ಅಷ್ಟೊಂದು ಸರಿಯಾಗಿ ಹೈಟ್ ಆಗಿಲ್ಲ ಇನ್ನೂವರೆಗೂ. ಮತ್ತು ನೀರು ಮಳೆ ಬಂತು ಅಂತಂದರೆ ಇಲ್ಲಿ ನೀರು ಜಾಸ್ತಿ ಬಂದು ರೋಡ್ ಮೇಲೆ ಹತ್ತಿ ಓಡಾಡೋಕೆ ಭಾಳ ತೊಂದರೆ ಆಗುತ್ತೆ. ಆದಷ್ಟು ಇದ್ರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕಾಗಿ ಕೇಳ್ಕೊತೀವಿ. ಸಹಕಾರಿ ರಂಗದ ಇತಿಹಾಸದಲ್ಲಿ ಇದು 2ನೇ ಬಾರಿ ಆನ್ಲೈನ್ ಸಭೆ ಆಯೋಜಿಸಲಾಗಿದೆ. ಬೆಂಗಳೂರಿನ ವಿ ನೋ ಮೇಕರ್ಸ್ ಝೂಮ್ ಆ್ಯಪ್ ಬಳಸಿಕೊಂಡು ಸನ್ 2020-21ನೇ ಸಾಲಿನ ದಿ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ 29ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ನಡೆಸಿದರು. ಮಹಾಮಾರಿ ಕೊರೋನಾ ಹಿನ್ನೆಲೆಯಲ್ಲಿ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಸನ್ 2020-21ನೇ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಮಹಾಸಭೆಯನ್ನ ಭೌತಿಕವಾಗಿ ಆಯೋಜಿಸುವ ಬದಲು ವಿಡಿಯೋ ಸಭೆ ಮೂಲಕ ಆಯೋಜಿಸಲಾಗಿತ್ತು. ಎಲ್ಲಾ ಸಹಕಾರಿ ಸಂಸ್ಥೆಗಳು ವಾರ್ಷಿಕ ಸಭೆಗಳನ್ನ ಆಯೋಜಿಸಿದ್ದು, ಬಹುತೇಕ ಸಂಸ್ಥೆಗಳು ವಿವ್ ನೋ ಆಪ್ ಬಳಸಿ ಸಭೆಗೆ ಮೊರೆ ಹೋಗಿವೆ. ಝೂಮ್ ಆಪ್ ಬಳಕೆ ಸಾವಿರಾರು ಸದಸ್ಯರಿರುವ ದಿ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಾರ್ಷಿಕ ಸಭೆ ಕೋರಂ ಭರ್ತಿಯಾದ ನಂತರ ಪ್ರಾರಂಭಿಸಿದ್ರು. ಹೆಚ್ಚು ಜನರನ್ನ ಸಭೆಯಲ್ಲಿ ತೊಡಗಿಸಿಕೊಳ್ಳಲು ಅನುವಾಗುವಂತೆ ವಿವ್ ನೋ ಆಪ್ ಬಳಕೆ ಮಾಡಿಕೊಂಡಿದ್ದಾರೆ. ಸಭೆಯ ಅಧ್ಯಕ್ಷತೆಯನ್ನ ಕಾರ್ಖಾನೆಯ ಅಧ್ಯಕ್ಷ ಪರಪ್ಪನ ಸವದಿ ವಹಿಸಿ ಸಹಕಾರ ತತ್ವದ ಆಧಾರದ ಮೇಲೆ ಪ್ರಾರಂಭಗೊಂಡ ದಿ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯು 2020-21ನೇ ಸಾಲಿನಲ್ಲಿ ಕಾರ್ಖಾನೆಗೆ ಕಬ್ಬು ಪೂರೈಸಿದ ರೈತರಿಗೆ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತಲೂ ಹೆಚ್ಚಿನ ಬಿಲ್ ನೀಡಲಾಗಿದೆ ಎಂದು ದಿ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ
ಕಾರ್ಖಾನೆಯ ಅಧ್ಯಕ್ಷ ಪರಪನ್ನ ಸವದಿ ಹೇಳಿದರು. ರೈತ ಬಾಂಧವರು ಎಂದಿನಂತೆ ಈ ವರ್ಷವೂ ಕಾರ್ಖಾನೆಗೆ ಕಬ್ಬು ಪೂರೈಸಿ ಸಹಕರಿಸುವಂತೆ ಕೋರಿದ್ರು. ಬರುವ 2021-22ನೇ ಸಾಲಿನಲ್ಲಿ ಕಾರ್ಖಾನೆಯ ಕಾರ್ಯವ್ಯಾಪ್ತಿಯನ್ನು ಹೆಚ್ಚಿಸಿ ಪ್ರತಿದಿನ 10,000 ಟನ್ ಕಬ್ಬು ನುರಿಸುವ ಸಾಮರ್ಥ್ಯ ಹೆಚ್ಚಿಸುವುದು, 11.50 ಲಕ್ಷ ಕ್ವಿಂಟಲ್ ಸಕ್ಕರೆ ಉತ್ಪಾದಿಸುವುದು, 10.50 ಕೋಟಿ ಲಕ್ಷ ಯೂನಿಟ್ ವಿದ್ಯುತ್ ಉತ್ಪಾದಿಸುವುದು ಸೇರಿದಂತೆ ವಿವಿಧ ಗುರಿಗಳನ್ನು ಕಾರ್ಖಾನೆ ಹೊಂದಿದೆ ಎಂದರು. ಸಕ್ಕರೆ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಎಂಡಿ ಜಿಎಂ ಪಾಟೀಲ್ ಆನ್ಲೈನ್ ಮೂಲಕ ರೈತರ ಸದಸ್ಯರುಗಳ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ರು. ಈ ವೇಳೆ ಉಪಾಧ್ಯಕ್ಷ ಶಂಕರ್ ವಾಘಮೋಡೆ, ಆಡಳಿತ ಮಂಡಳಿಯ ನಿರ್ದೇಶಕರಾದ ಗುರುಬಸ್ಸು ತೇವರ್ಮನಿ, ಗೂಳಪ್ಪ ಜತ್ತಿ, ಶಾಂತಿನಾಥ್ ನಂದೇಶ್ವರ್, ವಿಶ್ವನಾಥ್ ಪೊಲೀಸ್ ಪಾಟೀಲ್, ಸೌರಭ್ ಪಾಟೀಲ್, ಮಲ್ಲಿಕಾರ್ಜುನ್ ಗೋಟಕಿಂಡಿ, ಸಿದ್ರಾಯ್ ನಾಯಕ್, ಈರಪ್ಪ ಜಗದೇವ್, ರಮೇಶ್ ಪಟ್ಟಣ್, ಸುನಂದ ನಾಯ್ಕ್ ಸಭೆಯಲ್ಲಿ ಹಾಜರಿದ್ದರು. ಗೂಳಪ್ಪ ಜತ್ತಿ ಸರ್ವರನ್ನ ಸ್ವಾಗತಿಸಿದ್ರು. ಕಚೇರಿ ಅಧೀಕ್ಷಕರಾದ ಸುರೇಶ್ ಠಕ್ಕಣ್ಣವರ್ ನಡುವಳಿಕೆಗಳನ್ನು ಓದಿದ್ರು, ಲೆಕ್ಕಪತ್ರ ವಿವರಿಸಿದ್ರು. ಅಧಿಕಾರಿಗಳಾದ ಬಿಎಂ ಚೌಗ್ಲಾ, ವಿಪಿ ಮನಗುಳಿ, ಎಸ್ಕೆ ಪಡ್ಸಲ್ಗಿ, ಆರ್ವೈ ಪ್ರಸಾದ್, ಎಂಕೆ ಭಾಷಾ, ಬಿಎ ಪಾಟೀಲ್, ಚಂದ್ರಕಾಂತ್ ಉಪಸ್ಥಿತರಿದ್ದರು. ಸಿದ್ದಯ್ಯ ಹಿರೇಮಠ್, ಸತ್ಯಂ ನ್ಯೂಸ್ ಕಾಹಪಾಡ್. ಸ್ಥಾಪನಾ ಸಭೆಗೆ ಆನ್ಲೈನ್ ಮೂಲಕ ಸೆಂಟ್ರಲ್ ಗೌರ್ಮೆಂಟು ಹಾಗೂ ಸ್ಟೇಟ್ ಗೌರ್ಮೆಂಟು ಆದೇಶದ ಮೇರೆಗೆ ನಾವು ಈಗಾಗಲೇ ಇವತ್ತು 3/10/2021 ಸಾಲಿನ ಸರ್ವಸಾಧಾರಣ ಸಭೆಯನ್ನು ಆಗಲೇ ಮುಗಿಸಿದ್ವಿ. ಗೌರ್ಮೆಂಟ್ ಆದೇಶದ ಮೇರೆಗೆ ನಾವು ಇದನ್ನು ಮಾಡಿದ್ವಿ. ಮತ್ತು ಹೋದ ಸಲ ಪ್ರೆಷಿಂಗ್ ಮಾಡಿದ್ದು 2,500 ರೂಪಾಯಿ ಫಸ್ಟ್ ಬಿಲ್ ಕೊಟ್ಟಿದ್ವಿ. ಎರಡನೇ ಬಿಲ್ ಅಂತ ಹೇಸಿಂದ 200 ರೂಪಾಯಿ ಕೊಟ್ಟಿದ್ವಿ. ನಾವು ಈಗ ಆಲ್ರೆಡಿ ಮುಟ್ಟ್ಯಾವ, ರೈತರಿಗೆಲ್ಲ ಖಾತೆಗೆ ಜಮಾ ಆಗ್ಯಾವು. ಮುಂದಿನ ಏನೈತಲ್ಲ 2,700 ರೂಪಾಯಿ ಕೂಡ ನಾವು FRP ಕಿಂತನೂ ಸಹಿತ ಹೆಚ್ಚಿಗೆ ನಾವು ಕೊಟ್ಟಿದ್ವಿ. ಈಗಾಗಲೇ ಆದ್ರೆ ಮತ್ತೆ ನಾವು FRP ನಮ್ಗೆ ಕಡಿಮೆ ಆಗುತ್ತೆ. ಆದರೆ 2,700 ಕೊಡೋದು ನಾವು ಟಗಾಯಿಸಿದ್ವಿ. ರೈತರಿಗೆ ಬರಗಾಲ ಇರೋದ್ರಿಂದ ಮತ್ತು ಮೊನ್ನೆ ಫ್ಲಡ್ ಬರೋದ್ರಿಂದ ರೈತರಿಗೆ ಅನಾನುಕೂಲ ಆಗೋದ್ರಿಂದ 2,700 ರೂಪಾಯಿ ಕೊಡೋದು ನಾವು ಟಗಾಯಿಸಿದ ನಮ್ಮ ಆಡಳಿತ ಮಂಡಳಿಯಲ್ಲಿ. 2,700 ರೂಪಾಯಿ ನಾವು 8 ದಿವಸದಾಗ ನಾವು 15 ದಿವಸಕ್ಕೊಮ್ಮೆ ಬಿಲ್ ಹಾಕ್ತೀವಿ. 15 ದಿವಸಕ್ಕೊಮ್ಮೆ ಹಾಕ್ತೀವಿ. ಈಗ ನಮಗೆ ಮೊನ್ನೆ 21ನೇ ತಾರೀಕಿಂದ ಸ್ಟಾರ್ಟ್ ಆಗೈತಿ. 2,700 ರೂಪಾಯಿದಾಗ ನಮ್ಮ ಬಿಲ್ ರೈತರಿಗೆ ಖಾತೆಗೆ ಜಮಾ ಮಾಡ್ತೀವಿ. ಅಲ್ಲೇ ಹೊರಗೆ ಕೂಡ್ಲಿಕ್ಕೆ ಹೆಣ್ಮಕ್ಳಿಗೆ ಪ್ರಾವಿಷನ್ ಅದೇ ಕೂಡ್ಲಿಕ್ಕೆ ಅಂತ ಸ್ಪೆಷಲ್ ಏನು ವ್ಯವಸ್ಥೆ ಮಾಡಿದ್ರಿ ಹೆಂಗೆ? ಇವತ್ತು ಕೊರೋನಾ ಇರೋದರಿಂದ ಸರ್ಕಾರದ ನಿರ್ದೇಶನದ ಮೇರೆಗೆ ನಾವು ಆನ್ಲೈನ್ ಇದೀವಿ. ಈ ಸಲ ಇಲ್ಲ, ನಾವು ಆಕ್ಚುಯಲ್ ಮೊದಲು ಮಾಡ್ತಿದ್ದು ಆ ತರ ಮಾಡಿದ್ರೆ ಹೆಣ್ಮಕ್ಳಿಗೆ ಕೂಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಇವತ್ತಿನ ಸಭೆ ಆನ್ಲೈನ್ ಆಗಿರೋದ್ರಿಂದ ಕೊರೋನಾ ಅದು ಸಹಕಾರಿ ಕಾನೂನಿನ ಪ್ರಕಾರ ಇರ್ತದೆ. ನಾವು ಕೇಳಿದರೆ ನಾವು ಅದಕ್ಕೆ ಡಿಟೇಲ್ ಆಗಿ ಒಂದು ಉತ್ತರವನ್ನು ಕೊಡ್ತೇವೆ ಆಫೀಸ್ನಲ್ಲಿ ಬಂದು. ಹೌದ್ರಿ, ನಿಮ್ದು ತಾಲೂಕು ಯಾವ್ದು? ಅದನ್ನೇ ತಾಲೂಕು ಹೋಗ್ಬಿಟ್ಟು ತಮ್ಮದವ್ರು ಯಾರು 5 ಜನರಲ್ ಬಾಡಿಗಳಲ್ಲಿ 3 ಜನರಲ್ ಬಾಡಿಯಲ್ಲಿ ಯಾರು ಅಟೆಂಡ್ ಆಗಿಲ್ಲ ಅವರಿಗೆ ಹೋಟೆಲ್ ಮತದಾನದ ಹಕ್ಕು ಇರ್ಲಿಲ್ರಿ. ಆ ಕಾರಣಕ್ಕೆ ತಮ್ಮದು ಹೋಗಿರ್ಬೋದು. ಧನ್ಯವಾದಗಳು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ.